ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಲು ನಾವು ಯಾವಾಗಲೂ ದೊಡ್ಡದನ್ನೇ ಮಾಡಬೇಕು ಎಂದೇನಿಲ್ಲ. ಸಣ್ಣ ಸಣ್ಣ ಪ್ರಯತ್ನಗಳು ಕೂಡ ದೊಡ್ಡ ಬದಲಾವಣೆಯನ್ನು ತರಬಲ್ಲವು. ಒಂದು ಸಣ್ಣ ಬೀಜ ಹೇಗೆ ದೊಡ್ಡ ಮರವಾಗಿ ಬೆಳೆಯುತ್ತಿದೆಯೋ ಹಾಗೆಯೇ ನಮ್ಮ ಸಣ್ಣ ಪ್ರಯತ್ನಗಳು ನಮ್ಮ ದೊಡ್ಡ ಗೆಲುವಿನತ್ತ ಕೊಂಡೊಯ್ಯುತ್ತವೆ. ಒಂದು ಮರದಲ್ಲಿ ಇರುವೆಗಳ ಗುಂಪೊಂದು ವಾಸಿಸುತ್ತಿತ್ತು. ಬೇಸಿಗೆ ಕಾಲ ಮುಗಿದು ಮಳೆಗಾಲ ಪ್ರಾರಂಭವಾಗಿತ್ತು. ಆಹಾರದ ಕೊರತೆಯಾಗುವ ಮುನ್ಸೂಚನೆ ಸಿಕ್ಕಿತ್ತು. ಆಗ ಎಲ್ಲ ಇರುವೆಗಳು ಸೇರಿ ಆಹಾರವನ್ನು ಸಂಗ್ರಹಿಸಲು ನಿರ್ಧರಿಸಿದವು. ಪ್ರತಿಯೊಂದು ಇರುವೆ ಕೂಡ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಹಾರವನ್ನು ಹೊತ್ತು ತರಲಾರಂಭಿಸಿದವು. ಕೆಲವು ಇರುವೆಗಳು ದಾರಿ ತಪ್ಪಿದವು, ಕೆಲವು ಆಯಾಸಗೊಂಡವು. ಆದರೆ ಅವು ತಮ್ಮ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಅವು ನಿರಂತರವಾಗಿ ಸಾಗಿದವು. ಅವುಗಳ ಸಣ್ಣ ಪ್ರಯತ್ನಗಳು ಒಂದು ದೊಡ್ಡ ಆಹಾರದ ರಾಶಿಯನ್ನು ಸೃಷ್ಟಿಸಿದವು. ಮಳೆಗಾಲದಲ್ಲಿ ಅವು ಆರಾಮವಾಗಿ ಜೀವನ ನಡೆಸಲು ಇದು ಸಹಾಯ ಮಾಡಿತು. ನಮ್ಮ ಗುರಿಯನ್ನು ತಲುಪಲು ನಾವು ಪ್ರತಿದಿನ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಮಾಡಬೇಕು. ಈ ಸಣ್ಣ ಪ್ರಯತ್ನಗಳು ಒಂದು ದಿನ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತವೆ. ಇರುವೆಗಳು ತಮ್ಮ ಪ್ರಯತ್ನವನ್ನು ನಿಲ್ಲಿಸದೆ ಮುಂದುವರೆದವು. ಅದೇ ರೀತಿ ನಾವು ಕೂಡ ನಮ್ಮ ಗುರಿಯನ್ನು ತಲುಪುವವರೆಗೂ ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು. ಎಲ್ಲ ಇರುವೆಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದವು. ನಮ್ಮ ಜೀವನದಲ್ಲಿ ನಾವು ಕೂಡ ಇತರರೊಂದಿಗೆ ಸಹಕರಿಸುವುದರಿಂದ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು. ಇರುವೆಗಳು ಮಳೆಗಾಲದ ಮುಂಚೆಯೇ ಆಹಾರ ಸಂಗ್ರಹಿಸಿದವು. ಅದೇ ರೀತಿ ನಾವು ನಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಂಡು ನಮ್ಮ ಗುರಿಗಾಗಿ ತಯಾರಿ ನಡೆಸಬೇಕು. ಸ್ನೇಹಿತರೆ, ನಿಮ್ಮ ಗುರಿ ಎಷ್ಟೇ ದೊಡ್ಡದಿದ್ದರೂ ಚಿಕ್ಕದಾಗಿದ್ದರೂ ಅದನ್ನು ಸಾಧಿಸಲು ಸಣ್ಣ ಸಣ್ಣ ಪ್ರಯತ್ನಗಳು ಮಾಡುತ್ತಾ ಇರಿ. ಏಕೆಂದರೆ ನಿಮ್ಮ ಇಂದಿನ ಸಣ್ಣ ಹೆಜ್ಜೆಗಳೇ ನಾಳೆ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತವೆ. ನಿಮ್ಮ ನಿರಂತರ ಪ್ರಯತ್ನ ಮತ್ತು ಪರಿಶ್ರಮ ನಿಮ್ಮನ್ನು ಖಂಡಿತವಾಗಿಯೂ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ನೆನಪಿಡಿ, ಒಂದು ದಿನದಲ್ಲಿ ಒಂದು ದೊಡ್ಡ ಮರ ಬೆಳೆಯುವುದಿಲ್ಲ, ಆದರೆ ಪ್ರತಿದಿನದ ಸಣ್ಣ ಬೆಳವಣಿಗೆಯೇ ಅದನ್ನು ದೊಡ್ಡದಾಗಿಸುತ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ವಿಶ್ವಾಸವಿರಲಿ, ನಿಮ್ಮ ಪ್ರಯತ್ನದ ಮೇಲೆ ನಂಬಿಕೆ ಇರಲಿ. ಸೋಲು ಕೇವಲ ಒಂದು ಪಾಠ ಮಾತ್ರ, ಅದು ನಿಮ್ಮನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡುತ್ತದೆ. ಮುನ್ನಡೆಯಿರಿ, ನಿಮ್ಮ ಯಶಸ್ಸು ನಿಮ್ಮನ್ನು ಕಾಯುತ್ತದೆ. ನಿಮ್ಮನ್ನು ಬೇರೆಯವರು ಪ್ರೋತ್ಸಾಹಿಸಬೇಕೆಂದು ನಿರೀಕ್ಷಿಸಬೇಡಿ. ನೀವೇ ನಿಮ್ಮ ಅತಿ ದೊಡ್ಡ ಪ್ರೇರಕ ಶಕ್ತಿಯಾಗಬೇಕು. ನಿಮ್ಮ ಹೃದಯದಲ್ಲಿ ನಿಮ್ಮ ಗುರಿಯ ಕಡೆಗೆ ಇರುವ ಉತ್ಸಾಹವನ್ನು ಎಂದಿಗೂ ಆರಿಸಲು ಬಿಡಬೇಡಿ. ಇಂದು ನೀವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವೂ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಆದ್ದರಿಂದ ಧೈರ್ಯದಿಂದ ಮುನ್ನಡೆಯಿರಿ ಮತ್ತು ನಿಮ್ಮ ಯಶಸ್ಸಿನ ಕಥೆಯನ್ನು ನೀವೇ ಬರೆಯಿರಿ.